ವಿದ್ಯುತ್ನಿಂದ ಸಂಭವಿಸುವ ಅವಘಡಗಳ ತಡೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಬೆಸ್ಕಾಂ ಅಧಿಕಾರಿಗಳು ಮತ್ತು ನೌಕರರು ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಜಾಗೃತಿ ಜಾಥಾ ನಡೆಸಿ ವಿದ್ಯುತ್ ಅವಘಡಗಳಿಂದ ದೂರವಿರುವಂತೆ ಅರಿವು ಮೂಡಿಸಿದರು. ಚಿಕ್ಕಬಳ್ಳಾಪುರ ಬೆಸ್ಕಾಂನಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಪ್ರಯುಕ್ತ ಬೆಸ್ಕಾಂ ಉದ್ಯೋಗಿಗಳು, ಅಧಿಕಾರಿಗಳು, ನೌಕರರಿಂದ ಅರಿವು ಜಾಥಾ ನಡೆಸಲಾಯಿತು. ಪ್ಲಕಾರ್ಡ್ ಹಿಡಿದು ಕರಪತ್ರಗಳನ್ನು ಹಂಚಿ ಜಾಗೃತಿ ಮೂಡಿಸಲಾಯಿತು. ಬಿಬಿ ರಸ್ತೆಯಲ್ಲಿ ನೌಕರರು ಜಾಗೃತಿ ನಡೆಸಿ ಪ್ಲಕಾರ್ಡ್ ಹಿಡಿದು ಘೋಷಣೆಗಳನ್ನು ಕೂಗುವ ಜೊತೆಗೆ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚಿ ಜಾಗೃತಿ ಮೂಡಿಸಿದರು. ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಆಯೋಜಿಸಲಾಗಿದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನು ವಹಿಸಬೇಕು, ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಹೇಗೆ ಬಳಸಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಮೋಟಾರ್ ಪಂಪು ರೈತರು ದುರಸ್ತಿ ಮಾಡದೆ ನುರಿತ ತರಬೇತಿದಾರರಿಂದ ಮಾಡಿಸಬೇಕೆಂದು ಮನವಿ ಮಾಡಿದರು. ನಾನು ರಮೇಶ್ ಕುಮಾರ್ ಅಂತ, ಕಾರ್ಯನಿರ್ವಾಹಕ ಇಂಜಿನಿಯರ್, ಬೆಸ್ಕಾಂ ಚಿಕ್ಕಬಳ್ಳಾಪುರ ವಿಭಾಗ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಜೂನ್ 26ರಿಂದ ಈ ದಿನ ಜುಲೈ 2ರವರೆಗೆ ನಾವು ಒಂದು ವಾರದಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಮಾಡ್ತಾಯಿದ್ದೀವಿ. ಇದೇನು ಅಂತ ಹೇಳಿದ್ರೆ, ನಮ್ಮ ಡಿಪಾರ್ಟ್ಮೆಂಟ್ ಸುರಕ್ಷತೆ ಜೊತೆಗೆ ಸಾರ್ವಜನಿಕರ ಸುರಕ್ಷತೆಗೆ ನಾವು ಏನೇನು ಕ್ರಮಗಳು ತಗೋಬೇಕು, ಸಾರ್ವಜನಿಕರಾಗರು ನಮ್ಮ ವಿದ್ಯುತ್ ಶಕ್ತಿ ಮೇಲೆ ಯಾವ ಥರ ಉಪಕರಣಗಳು ಉಪಯೋಗಿಸ್ಬೇಕು, ಯಾವ ಥರ ನಮ್ಮ ಲೈನ್ಸ್ ಹತ್ರ ಮನೆಯಲ್ಲಿ ಅವರು ವಿದ್ಯುತ್ ಉಪಕರಣಗಳು ಯಾವ ಥರ ಉಪಯೋಗಿಸ್ಕೋಬೇಕು, ಯಾವ ಥರ ನಮ್ಮ ಉದಾಹರಣೆಗೆ ಹಳ್ಳಿಗಳ ಕಡೆ ವಿದ್ಯುತ್ ಮೋಟ್ರ್ ಪಂಪ್ ಇರ್ಬೋದು, ಅಲ್ಲೆಲ್ಲ ರಿಪೇರಿ ಮಾಡಬೇಕಾದ್ರೆ ಯಾವುದೇ ಅವ್ರು ರಿಪೇರಿ ಮಾಡಬಾರ್ದು. ಯಾರು ನುರಿತ ನಮ್ಮ ವರ್ಕರ್ಸ್ ಇರ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ಬೇಕು. ಮತ್ತು ಯಾವುದೇ ವಿದ್ಯುತ್ ತಂತಿಗಳ ಮೇಲೆ ಬಟ್ಟೆ ಹಾರೋಕೋದಾಗಲಿ, ಏನು ಬಂಟಿಂಗ್ಸ್ ಕಟ್ಟೋದಾಗಲಿ ಮಾಡಬಾರ್ದು. ಅದೇ ಥರ ಎಲ್ಲನ ವೈರು ಕಟ್ಟಾಗಿ ಬಿದ್ದಿದ್ರೆ, ಇವಾಗ ಮಳೆಗಾಳಿ ಜಾಸ್ತಿ ಇರ್ತದೆ, ಅಂಥ ಟೈಮಲ್ಲಿ ಎಲ್ಲನ ವೈರ್ಗಿರ್ ಕಟ್ಟಾಗಿದ್ದರೆ ಯಾವುದೇ ಅಂಥದ್ರ ಬಗ್ಗೆ ಮುನ್ನೆಚ್ಚರಿಕೆ ಕೊಡೋ ಜವಾಬ್ದಾರಿ ನಮ್ಮದು. ಮಳೆ ಗಾಳಿ ಇರುವ ವೇಳೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಾಗ ಹೇಗೆ ವರ್ತಿಸಬೇಕೆಂಬ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಶಾಲಾ ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಸಾರ್ವಜನಿಕರು ವಿದ್ಯುತ್ ಬಗ್ಗೆ ಎಚ್ಚರಿಕೆಯಿಂದ ಇರುವ ಜೊತೆಗೆ ವಿದ್ಯುತ್ ಉಪಕರಣಗಳನ್ನು ಹುಷಾರಾಗಿ ಬಳಸಬೇಕೆಂದು ಮನವಿ ಮಾಡಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.